ನೋಡ್ರಿ, ಅವರು ಎಲ್ಲ ಸುಳ್ಳು. ಏನು ಇವತ್ತು ಕಾರ್ಯಕ್ರಮಗಳೆಲ್ಲ BJP ಸರ್ಕಾರ ತಂದಿದೋ ಅದೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ತಂದಿದೆ ಹೊರತು ಅವರ ಸ್ವಂತ ಕಾರ್ಯಕ್ರಮಗಳು ಯಾವುದು ತಂದಿಲ್ಲ. ಇವತ್ತು ಎಜುಕೇಟೆಡ್ಸ್ ಏನಿದ್ದಾರೆ ಎಲ್ಲ ನಿರುದ್ಯೋಗಿಗಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸ್ಕೀಮ್ಗಳನ್ನ ತಂದಿದ್ರು ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಇವತ್ತಿನ ಜನ್ರೇಷನ್ಗೆ ಇವತ್ತು ನೋಡಿ, ಪ್ರಪಂಚದಾದ್ಯಂತ ಬೇರೆ ಬೇರೆ ಕಂಟ್ರಿಗಳು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ, ಚೀನಾ ಎಷ್ಟು ಮುಂದೆ ಹೋಗ್ತಾ ಇದೆ, ಆದರೆ ನಮ್ಮ ದೇಶ 50 ವರ್ಷ ಹಿಂದೆ ಹೋಗ್ತಾ ಇದೆ ಬಿಕಾಸ್ ಆಫ್ BJP ಸರ್ಕಾರ. ನಗು ಬರ್ತಕ್ಕಂಥ ವಿಷಯ, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಏನೂ ಮಾಡ್ದಲೇ ಈ ಮಟ್ಟದಲ್ಲಿದ್ದಾರಾ? ಅವತ್ತಿನ ಕಾಲದಲ್ಲಿ ಪೋಲಿಯೋ ಕೊಡಿಸಿಲ್ಲ ಅಂದರೆ ಇವತ್ತು ನಮಗೆ ಕೊರೋನಾ ಬಂದಾಗ ತಟ್ಟೆ ಬಡಿಯೋಕ್ಕೆ ಶಕ್ತಿ ಇರ್ತಾ ಇರಲಿಲ್ಲ. BJP ಅವರಿಗೆ ತಟ್ಟೆ ದೀಪ ಬೆಳಗಕ್ಕೆ ಶಕ್ತಿ ಇರ್ತಿರಲಿಲ್ಲ. ಇವತ್ತೇನಾದರೂ ದೇಶದಲ್ಲಿ ನಾವು ಅನ್ನ ಊಟ ಮಾಡ್ತಾ ಇದ್ದೀವಿ, ಈ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ, ಕರೆಂಟು, ವಿದ್ಯುತ್ತು, ಡ್ಯಾಮ್ಗಳು ಏನೇ ಇದೆ ಅಂದರೂ ಅದು ಕಾಂಗ್ರೆಸ್ನ ಕೊಡುಗೆ. ಇವತ್ತು ಎಜುಕೇಷನ್ ಪಡಿತಾ ಇದೀವಿ ಅಂದರೆ ಅದು ಕಾಂಗ್ರೆಸ್ನ ಕೊಡುಗೆ. ಇವತ್ತು ಉದ್ಯೋಗ ಸಿಗ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ನ ಕೊಡುಗೆ. ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ ಅಂದರೆ ಅದು ಕಾಂಗ್ರೆಸ್ಸಿನ ಕೊಡುಗೆ. BJPದು ಏನೂ ಇಲ್ಲ. BJP ಅವರಿಗೆ ಮಾಡೋಕ್ಕೆ ಬೇರೆ ಕೆಲಸ ಏನಿಲ್ಲ. ಅವರಿಗೆ ವಿರೋಧ ಪಕ್ಷದ ಕೆಲಸನೇ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ಲ. ಏನಾದರೂ ಒಂದು ಪಾಯಿಂಟ್ ಬೇಕು, ಇದನ್ನು ಹಿಡ್ಕೊಂಡು ಈ ಥರ ಓಡಾಡ್ತಾ ಇದ್ದಾರೆ. ಒಂದು ಮೀಡಿಯಾಗೆ ಒಂದು TRP ಬೇಕು, ಅದಕ್ಕೋಸ್ಕರ ಅವರಿಗೂ ಒಂದು ಏನಾದರೂ ಮಾತಾಡಬೇಕಲ್ಲ, ಮಾತಿನ ಚಟ ಇರಬೇಕಲ್ಲ, ಅದಕ್ಕೆ ಈ ಥರ ಮಾತಾಡ್ತಾರೆ. ಕೇಂದ್ರದಲ್ಲಿ ಸಮರ್ಥ ವಿರೋಧ ಪಕ್ಷದ ನಾಯಕರಿದ್ದಾರೆ, ರಾಜ್ಯದಲ್ಲಿ ಅಸಮರ್ಥ ವಿರೋಧ ಪಕ್ಷದ ನಾಯಕರಿದ್ದಾರೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.